ನಾಗರ ಪಂಚಮಿ ನಾಗಸಂತತಿ ಉಳಿದ ದಿನ ಹೌದು. ಶ್ರೀಕೃಷ್ಣ ಕಾಳಿಯ ಸರ್ಪವನ್ನ ಸಂಹಾರ ಮಾಡಿದ ದಿನ ಹೌದು. ಆದ್ರೆ ಪರೀಕ್ಷಿತ್ ರಾಜನನ್ನ ಸರ್ಪ ಕೊಂದಿದ್ಯಾಕೆ? ಇವರ ಸಂತತಿಗೆ ಸರ್ಪಗಳ ಶಾಪ ತಟ್ಟಿದ್ಯಾಕೆ? ಕುರುವಂಶಕ್ಕೆ ತಿಳ್ಕೊಳ್ಳೋಣ ಬನ್ನಿ. ತಂದೆ ಪರೀಕ್ಷಿತ್ ರಾಜನ ಸಾವಿನ ಸೇಡನ್ನ ಪುತ್ರನಾದ ಜನಮೇಜಯ ರಾಜ ತೀರಿಸಿಕೊಳ್ಳೋದಕ್ಕೆ ಸರ್ಪ ಶಸ್ತ್ರ ಯಾಗವನ್ನ ಮಾಡ್ತಾನೆ. ಲೋಕದ ಅಷ್ಟೂ ಸರ್ಪಗಳ ಆಹುತಿ ಮಾಡಿ ಅವುಗಳ ಸಂತತಿಯನ್ನ ಕೊನೆಗೊಳಿಸೋದಕ್ಕೆ ಈ ಯಾಗ. ಆ ನಿಟ್ಟಿನಲ್ಲಿ ಸಾಕಷ್ಟು ಸರ್ಪಗಳು ಈ ಯಾಗದ ಮಂತ್ರ ಶಕ್ತಿಯಿಂದ ಯಾಗಕುಂಡಕ್ಕೆ ಬಂದು ಬೀಳುತ್ತೆ, ಅಗ್ನಿಗೆ ಬಲಿಯಾಗತ್ತೆ. ಈ ಸಮಯದಲ್ಲಿ ಅಸ್ತಿಕಾ ಅನ್ನುವ ನಾಗ ಜನಮೇಜಯ ರಾಜನ ಬಳಿ ಬಂದು ಹೇಳುತ್ತೆ, ಈ ಕ್ರೂರ ಯಜ್ಞವನ್ನ ನಿಲ್ಲಿಸು ಜನಮೇಜಯ. ನಿನ್ನ ತಂದೆ ಸಾವಿಗೆ ಪ್ರತೀಕವಾಗಿ ಯಜ್ಞ ಮಾಡ್ತಾ ಇದ್ಯಲ್ಲ, ಅವರೇನ್ ಮಾಡಿದ್ರು ಅನ್ನೋದ್ ನಿನಗ್ ಗೊತ್ತಾ? ಒಬ್ಬ ತಪಸ್ಸಿನಲ್ಲಿದ್ದ ಯೋಗಿಯ ಮೈ ಮೇಲೆ ಸರ್ಪವನ್ನ ನಿನ್ನ ತಂದೆ ಎಸೆದಿದ್ರಿಂದ ಆ ಯೋಗಿಯ ಶಿಷ್ಯ ಶಪಿಸ್ತಾನೆ. ಶಮೀಕ ಋಷಿಗಳು ಹಾಗೂ ಆತನ ಪುತ್ರ ಶೃಂಗನ ಬಗ್ಗೆ ಇಲ್ಲಿ ಅಸ್ತಿಕಾ ಹೇಳ್ತಾ ಇರೋದು. ಅಷ್ಟ ಮಾತ್ರ ಅಲ್ಲ, ನಿನ್ನ ಮುತ್ತಾತ ಮಧ್ಯಮ ಪಾಂಡವ ಅರ್ಜುನ ಇಡೀ ಖಾಂಡವ ಅರಣ್ಯವನ್ನ ಸುಟ್ಟು ತನ್ನ ರಾಜ್ಯವನ್ನ ಅಲ್ಲಿ ಕಟ್ಕೋತಾನಲ್ಲ. ಹೀಗೆ ಕಾಡನ್ನ ಸುಡೋ ಸಮಯದಲ್ಲಿ ತನ್ನ ಕೈಗೆ ಸಿಕ್ಕಂತಹ ಸಿಗದೆ ತಪ್ಪಿಸ್ಕೊಳ್ಳೋದಕ್ಕೆ ಮುಂದಾದ ಅಷ್ಟೂ ನಾಗಗಳನ್ನ ಆತ ಬಾಣಗಳ ಮೇಲೆ ಬಾಣ ಬಿಟ್ಟು ಕೊಂದ. ಆದ್ರೆ ಅವತ್ತು ಆ ದಾಳಿಯಿಂದ ಪಾರಾದ ಏಕೈಕ ನಾಗ ಸಂತತಿ ಅಂದ್ರೆ ತಕ್ಷಕ. ಇಡೀ ಕುರುವಂಶದ ಮೇಲೆ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ತಕ್ಷಕ ಕಾಯ್ತಾ ಇದ್ದ. ಹಾಗೂ ಅದು ನಿನ್ನ ತಂದೆಯ ಸಾವಿನಿಂದ ಪೂರ್ಣವಾಯ್ತು. ಈಗ ನೀನು ಪುನಃ ಅದೇ ತಪ್ಪನ್ನ ಮಾಡ್ತಿದ್ಯಾ. ಸತ್ತ ನಾಗಗಳು ಮತ್ತಷ್ಟು ಸೇಡಿಗೆ ಕಾರಣವಾಗುತ್ತೆ. ಹೀಗೆ ಹೋದ್ರೆ ಹಾಗೆ ತೀರಿಸಿಕೊಳ್ಳೋ ಈ ಜೀವನದ ಚಕ್ರ ಮುಗಿಯೋದೇ ಇಲ್ಲ. ಅಸ್ತಿಕನ ಈ ಮಾತು ತಕ್ಷಕ ಮಧ್ಯೆ ಬಂದಿದ್ದು, ದೇವಾನುದೇವತೆಯರು ಈ ಯಾಗವನ್ನ ನಿಲ್ಲಿಸಬೇಕಾಗಿ ಕೇಳ್ಕೊಂಡಿದ್ದು, ಹೀಗೆ ಈ ಎಲ್ಲದ್ರಿಂದ ಈ ಯಾಗಕ್ಕೊಂದು ಅಂತ್ಯ ಅಂತ ಸಿಗತ್ತೆ. ಇದೇ ಸಮಯದಲ್ಲಿ ಇಷ್ಟು ವಿಷಯಗಳನ್ನ ತಿಳ್ಕೊಂಡಂತಹ ಜನಮೇಜಯ ತನ್ನ ಪಿತೃಗಳ ಬಗ್ಗೆ ಇನ್ನಷ್ಟು ತಿಳಿಯಬೇಕು ಅನ್ನೋ ಆಸಕ್ತಿ ಉಂಟಾಗುತ್ತೆ ಆತನಿಗೆ. ಆಗ ಪ್ರವೇಶವಾಗೋದೇ ವ್ಯಾಸರ ಶಿಷ್ಯ ವೈಶಂಪಾಯನ. ಅವರು ಬಂದು ಜನಮೇಜಯನಿಗೂ ಅಲ್ಲಿ ಸರ್ಪಯಾಗಕ್ಕೆ ನೆರೆದಿದ್ದ ಋಷಿಮುನಿಗಳಿಗೂ ಮಹಾಭಾರತವನ್ನ ಹೇಳ್ತಾರೆ. ಮಹಾಭಾರತವನ್ನ ರಚಿಸಿದಂತಹ ವ್ಯಾಸರಿಂದ ಮೊದಲು ಇದನ್ನ ಕೇಳಿದಂತಹ ಶಿಷ್ಯರೇ ವೈಶಂಪಾಯನ.